ಪೊಲೀಸ್ ಇಲಾಖೆಯಲ್ಲಿ ಪರ್ಟಿಕ್ಯುಲರ್ಲಿ ಸುಮಾರು ವರ್ಷಗಳಿಂದ ಪೊಲೀಸ್ ಇಲಾಖೆಯವರು ಸಾರ್ವಜನಿಕರ ಜೊತೆ ನಾವು ಸರಿಯಾಗಿ ಮಾತಾಡಬೇಕು, ಬೆಲೆ ಕೊಟ್ಟು ಮಾತಾಡಬೇಕಂದ್ರೆ ಪ್ರಯತ್ನ ಸುಮಾರು ಸೀನಿಯರ್ ಆಫೀಸ್ಲಿಂದ ಶುರು ಮಾಡಿ ಇದು ಬ್ರಿಟಿಷ್ ಕಾಲದಿಂದ ಬಂದು ಈಗಲೂ ಧಮಕಿ ಹಾಕಿ ಪೊಲೀಸಿಂಗ್ ನಡೀತಾ ಇರೋದು ಇದು ಒಂದು ಭಾರಿ ಬೇಜಾರಾಗುವ ಒಂದು ವಿಚಾರ. ಇದಕ್ಕೆ ನಾನು ಕೂಡ ಯಾವಾಗಲೂ ಇದು ವಿರುದ್ಧ 100% ಇದು ವಿರುದ್ಧ ಇದ್ದೀವಿ. ಒಂದು ಪೊಲೀಸ್ ಆಫೀಸರ್ಸ್ ಯಾವಾಗಲೂ ಕಾನೂನನ್ನು ಫಸ್ಟ್ ಯೂಸ್ ಮಾಡಬೇಕಾ, ಇಲ್ಲಿ ಕಾನೂನು ಯೂಸ್ ಮಾಡೋದು ಬಿಟ್ಟು ಧಮಕಿ ಹಾಕೋದು, ಜೋರು ಮಾಡೋದು, ಇಂಥಗ ಪೊಲೀಸಿಂಗ್ ಮಾಡೋದಲ್ಲಿ ಐ ಆಮ್ ಡೆಡ್ ಅಗೈನ್ಸ್ಟ್ ಇಟ್. ಇಂಥಗ ಮಾತಾಡಲಬಾರದು. ಅದಕ್ಕೆ ಫಸ್ಟ್ ಆಫ್ ಆಲ್ ಡೇ 1 ನಾನು ಚಾರ್ಜ್ ತೊಗೊಳ್ಳುವಾಗ ಫಸ್ಟ್ ಮೀಟಿಂಗಲ್ಲಿ ನಾನು ಹೇಳಿರೋದು, ನಾನು ಯಾರನ್ನು ಬೈಯಲ್ಲ. ಒಂದು ಆಫೀಸರ್ ಇರಲಿ, ಸಿಬ್ಬಂದಿ ಇರಲಿ, ನನ್ನ ಚೇಂಬರ್ಗೆ ಬರಲಿ, ಅವ್ರು ಏನು ತಪ್ಪು ಮಾಡಿರ್ತಾರಂದ್ರೆ ಸರಿ, ಅವರು ಡಿಸ್ಮಿಸ್ ಮಾಡುವ ಮಟ್ಟದಲ್ಲಿ ತಪ್ಪು ಮಾಡಿರ್ತಾರಂದ್ರೂ ಸರಿ, ನನ್ನ ಚೇಂಬರಲ್ಲಿ ಕೂರಿಸಿ ಮಾತಾಡಿ ನಾನು ನಿಮಗೆ ಬೆಲೆ ಕೊಡ್ತೀನಿ. ಇದು ಒಂದೊಂದು ಆಫೀಸರ್ ಸಿಬ್ಬಂದಿಗೆ ಕೊಡುವ ಬೆಲೆ, ಆ ಸಿಬ್ಬಂದಿ ಸಾರ್ವಜನಿಕರಿಗೂ ಕೊಡುವ ಬೆಲೆ. ಒಬ್ಬರು ಮ್ಯೂಚುವಲಿ ಎವ್ರಿಬಡಿ ಶುಡ್ ಬಿ ರೆಸ್ಪೆಕ್ಟೆಡ್. ಅದನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ನೀವು ಫಾಲೋ ಮಾಡಲ್ಲ ಅಂದರೆ ಕ್ರಮ ಕೈಗೊಳ್ತೀನಿ ಅಂದರೆ ಡೇ 1 ಫಸ್ಟ್ ಮೀಟಿಂಗಲ್ಲಿ ಕೂಡ ಹೇಳಲಾಗಿದೆ. ನಮ್ಮ ಆಫೀಸರ್ಸ್ ಸಿಬ್ಬಂದಿಗಳನ್ನು ಬೈಯೋದು, ಕೂಗಾಡೋದು ಇದಕ್ಕೂ ನಾನು ವಿರುದ್ಧ ಇದ್ದೀನಿ. ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಅವಾಚ್ಯ ಶಬ್ದದಿಂದ ಮಾತಾಡ್ತಾರಂದ್ರೆ, ಯಾರು ಮಾತಾಡ್ತಾರೆ ಅಂದರೆ ಮುಲಾಜಿಲ್ಲದೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ನಿನ್ನೆ ಇದೇ ರೀತಿಯಲ್ಲಿ ಗೋಕಾಕ್ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗೋಕಾಕ್ ಟೌನ್ ಸಬ್ ಇನ್ಸ್ಪೆಕ್ಟರ್ ಅವರು ಅಸಭ್ಯ ವರ್ತನೆಯಿಂದ ಮಾತನಾಡಿರೋದು ಕಂಡು ಬಂದಿರ್ತದೆ. ಸೊ ಅದು ಬಗ್ಗೆನೂ ಕೂಡ 100% ಆ್ಯಕ್ಷನ್ ವಿಲ್ ಬಿ ಇನಿಷಿಯೇಟೆಡ್. ರಿಪೋರ್ಟ್ ಆಲ್ರೆಡಿ ಬಂದಿದೆ, ನನ್ನ ಗಮನದಲ್ಲಿ ಇದೆ, ರಿಪೋರ್ಟ್ ಬಂದಿದೆ. ಬಟ್ ಇದರಲ್ಲಿ ಒಂದೇ ಒಂದು ಹಿ ವಾಸ್ ಪ್ರೊವೋಕ್ಡ್. ಇದರಲ್ಲಿ ಮಾಡಿರುವ ಅಮಿತ್ ಸಿರ್ಡೋಣಿ ಸುಮಾರು 10 ದಿವಸದಿಂದ ಲಾಸ್ಟ್ 1 ತಿಂಗಳಿಂದ ಇವರನ್ನು ಫಾಲೋ ಮಾಡಿರೋದಾಗಿ ನಮಗೆ ಒಂದು ಗಮನದಲ್ಲಿ ಇದೆ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ಹೋಗುವುದು, ಇವರು ಒಂದು ಸುಳ್ಳು ಕೇಸನ್ನು ಕೊಟ್ಟಿರೋದು ನಮ್ಮ ಗಮನದಲ್ಲಿ ಇದೆ. ಯಾವುದೇ ಆಗದೆ ಒಂದು ಕೇಸಲ್ಲಿ ಅಟೆಂಪ್ಟ್ ಮರ್ಡರ್ ಅಂದರೆ ಒಂದು ಅವರ ರಿಲೇಟಿವ್ ಮೇಲೇ ಕೊಟ್ಟಿರೋದು. ಅದಕ್ಕೆ ಅಟೆಂಪ್ಟ್ ಮರ್ಡರ್ ಅಂದರೆ ನಾವು ಮಾಡಲ್ ಅಂದರೆ ಸಬ್ ಇನ್ಸ್ಪೆಕ್ಟರ್ ಹೇಳಿರ್ತಾರೆ. ಅದನ್ನು ವಿಡಿಯೋ ಸ್ಟೇಟ್ಮೆಂಟು ಮಾಡಲಾಗಿದೆ. ಯಾರಿಗೂ ಗಾಯ ಆಗಿರಲ್ಲ, ಆದರೆ ಕೂಡ ಅವರು ಕಂಪ್ಲೇಂಟಲ್ಲಿ ಅಟೆಂಪ್ಟ್ ಮರ್ಡರ್ ಅಂದರೆ ಕೊಟ್ಟಿರ್ತಾರೆ. ಆ ಕೇಸಲ್ಲಿ ಎಲ್ಲರ ಮೇಲೂ ಚಾರ್ಜ್ ಶೀಟ್ ಮಾಡಬೇಕಂದ್ರೆ ಹೇಳಿ ಒಂದು ಒತ್ತಾಯ ಮಾಡಿರೋದು. ಅದರಲ್ಲಿ ಕೆಲವೊಬ್ಬರು ಆ ಸ್ಥಳದಲ್ಲಿ ಎಲ್ಲ ಅವ್ರ ಮೇಲ್ಗಡೆ ಕೇಸ್ ಕೊಟ್ಟಿರೋದು ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಅಸಭ್ಯ ವರ್ಗದಿಂದ ಮಾತನಾಡೋದು ನಾವು ಜಸ್ಟಿಫೈ ಮಾಡೋದಕ್ಕಾಗಲ್ಲ. ಅವ್ರ ಮೇಲ್ಗಡೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ, ಇಲಾಖೆ ವಿಚಾರಣೆ ಮಾಡ್ತೀವಿ. ಈ ಇಲಾಖೆ ವಿಚಾರಣೆ, ಈ ಬ್ಲಾಕ್ ಮಾರ್ಕ್ ಅವ್ರ ಕರಿಯರ್ ಪೂರ್ತಿ ಇರ್ತದೆ. ಎರಡನೇದು ಗ್ರಾವಿಟಿ ಆಫ್ ಪನಿಷ್ಮೆಂಟ್. ಉದ್ದೇಶಪೂರ್ವವಾಗಿ ಮಾಡಿದಾರಾ ಇಲ್ಲ ಪ್ರೊವೋಕ್ ಮಾಡಿದಾರಾ, ಎರಡಕ್ಕೂ ವ್ಯತ್ಯಾಸ ಇರ್ತದೆ. ಗ್ರಾವಿಟಿಯಲ್ಲಿ ಡಿಫ್ರೆನ್ಸ್ ಬರ್ತದೆ. ಬಟ್ ಆದರೆ ಇದು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಯಲ್ಲಿ ಸಾರ್ವಜನಿಕರ ಜೊತೆ ಇಂತಹ ಅಸಭ್ಯ ಅರ್ಥದಲ್ಲಿ ಮಾತನಾಡೋದಕ್ಕೆ ಯಾರಿಗೂ ಇಲ್ಲಿ ಅಧಿಕಾರ ಇಲ್ಲ. ನಾನು ಅಂತಾಗ ಮಾತನಾಡಲ್ಲ. ನಮ್ಮ ಸಿಬ್ಬಂದಿ ಇಲ್ಲ, ಆಫೀಸರ್ಸ್ ವಿತಿನ್ ದ ಡಿಪಾರ್ಟ್ಮೆಂಟ್ ಆರ್ ವಿತ್ ಪಬ್ಲಿಕ್ ಯಾರ ಕಡೆನೂ ಮಾತಾಡೋದಕ್ಕೆ ಅವಕಾಶ ಇಲ್ಲ. ಆಲ್ರೆಡಿ ಹಾರಿಗೆರೆಯಲ್ಲಿ ಕೂಡ ಇದೇ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದೀನಿ, ಕ್ರಮ ಕೈಗೊಂಡಿದ್ದೀನಿ. ಅಲ್ಲಿಂದ ಇಬ್ಬರನ್ನು ಸಸ್ಪೆಂಡ್ ಮಾಡಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಈಗ ಗೋಕಾಕಲ್ಲಿ ಕೂಡ ಸಬ್ ಇನ್ಸ್ಪೆಕ್ಟರ್ ಕೂಡ ಇದೇ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಅವ್ರಿಗೂ ಅವಕಾಶ ಇಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಮುಂದಿನ ದಿವಸದಲ್ಲಿ ಯಾವುದು ಇಂಥಗ ಸಾರ್ವಜನಿಕರಿಗೆ ನಿಮಗೆ ತೊಂದರೆ ಆಗೋ ಸಂದರ್ಭದಲ್ಲಿ ನನ್ನ ಕಡೆ ಬರಬಾರದು. ಯಾವ ಸಾರ್ವಜನಿಕರನ್ನೇ ಅವಾಚ್ಯ ಶಬ್ದದಿಂದ ಮಾತನಾಡುವುದಕ್ಕೋ, ಒಬ್ಬರನ್ನು ಇನ್ಸಲ್ಟ್ ಮಾಡೋದಕ್ಕೋ ಯಾರಿಗೂ ಅವಕಾಶ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ ದಟ್ ನಾವು ಸುಮ್ಮನೆ ಇರ್ತೀವಿ ಅಂದರೆ ಇಲ್ಲ. ಯಾವುದೇ ಪೊಲೀಸ್ ಆಫೀಸರ್ಗೆ ತೊಂದರೆ ಮಾಡೋ ಸಂದರ್ಭದಲ್ಲಿ ಪೊಲೀಸ್ ಆಫೀಸರ್ ಇರಲಿ, ಸಿಬ್ಬಂದಿ ಇರಲಿ, ನೀವು ಕಂಪ್ಲೇಂಟ್ ಕೊಡಿ. ನಿಮಗೆ ತೊಂದರೆ ಆಗೋ ಸಂದರ್ಭದಲ್ಲಿ ನಿಮ್ಮ ಕೆಲಸ ಮಾಡೋದಕ್ಕೆ ಬಿಡದೆ ಇವರು ನಮ್ಮ ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ 10 ಸಾರಿ ಬಂದು ನಮಗೆ ಹಿಂಗೆ ತೊಂದರೆ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂದರೆ ಹೇಳೋ ಸಂದರ್ಭದಲ್ಲಿ ನೀವು FIR ಅನ್ನು ರಿಜಿಸ್ಟರ್ ಮಾಡಿ. ಯಾರು ನಿಮಗೆ ತೊಂದರೆ ಮಾಡೋ ಸಂದರ್ಭದಲ್ಲಿ ಪಬ್ಲಿಕ್ ಕಿರಿಕಿರಿ ಮಾಡ್ತಾರೆ. ಈಗ ವಿಡಿಯೋ ಇಟ್ಕೊಂಡು ಯೂಟ್ಯೂಬರ್ಸ್ ಅಂದರೆ ಹೇಳ್ಕೊಂಡು ಕೆಲವೊಬ್ಬರು ವಸೂಲಿ ಮಾಡ್ತಾರೆ, ಎಕ್ಸ್ಟಾರ್ಷನ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ನೀವು ಕಂಪ್ಲೇಂಟ್ ಕೊಡಿ, ನಾವು FIR ಮಾಡೋದಕ್ಕೆ ರೆಡಿ ಇರ್ತೀವಿ. ಬಟ್ ಇಂಥಗ ಇನ್ಸಲ್ಟ್ ಮಾಡೋದಕ್ಕೋ, ಅವಾಚ್ಯ ಶಬ್ದದಿಂದ ಮಾತನಾಡೋದಕ್ಕೋ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ.